ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಗ್ಗೆ ನಾನು ಆಲ್ರೆಡಿ ತಮ್ಮನೇಲಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ನನ್ನ ಚಾನಲಲ್ಲಿ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಓಡಿರೋದು ಅಂದರೆ ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ವಿಡಿಯೋ. ಆ ಒಂದು ವಿಡಿಯೋ ಚೆನ್ನಾಗಿ ವೈರಲ್ ಆಗಿತ್ತು. ಆವಾಗ ನಾನು ಜಸ್ಟ್ ಸಿಂಪ್ಟಮ್ಸ್ ಬಗ್ಗೆ ಅಷ್ಟು ನಾನು ಹೇಳ್ಕೊಂಡಿದ್ದು. ಆದರೆ ಅದು ನಿಜ ಆದಮೇಲೆ ನನಗೆ ಇಂಥದ್ದು ಸಿಂಪ್ಟಮ್ಸು ಪಕ್ಕಾ ಗಂಡು ಪಾಪುದು ಸಿಂಪ್ಟಮ್ಸ್ ಇದು ಅಂತ ಅನಿಸಿರೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ನಾನು ಅನ್ಕೊಂಡಿರೋ ಥರನೇ ಮತ್ತು ನಾನು ಅಬ್ಸರ್ವ್ ಮಾಡಿರೋದು, ನಾನು ಕಣ್ಣಾರೆ ನೋಡಿರೋವಂಥದ್ದು, ಕಿವಿಯಾರೆ ಕೇಳಿರೋ ಅಂಥದ್ದು ತುಂಬ ವಿಷಯಗಳು ನಿಜ ಆಗಿದೆ ಗಂಡು ಪಾಪುಲಿ. ಸೊ ಅದರಿಂದ ನಾನು ಆ ವಿಡಿಯೋನ ನಾನು ಶೇರ್ ಮಾಡ್ಕೊತೀನಿ. ಯಾವ್ದ್ಯಾವುದು ಗಂಡು ಪಾಪು ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಮಕ್ಕಳು ಅಂದಮೇಲೆ ಗಂಡು ಹೆಣ್ಣು ಅಂತಲ್ಲ, ಇಬ್ರೂ ಮಕ್ಕಳೇನೆ. ಯಾಕಂದರೆ ಇವಾಗ ಗಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೆಣ್ಣಾದರೆ ಹೆಣ್ಣು ಪಾಪುನ ಬಿಸಾಕೋಕ್ಕಾಗಲ್ಲ, ಎರಡಾದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆದರೆ ನಮ್ಮ ಒಂದು ಕ್ಯೂರಿಯಾಸಿಟಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ. ಇದನ್ನ ಯಾರು ಸೀರಿಯಸ್ ಆಗಿ ತಗೋಬೇಡಿ. ಇದು ಜಸ್ಟ್ ಫರ್ ಒಂದು ಕ್ಯೂರಿಯಾಸಿಟಿ ಮತ್ತು ಒಂದು ತಮಾಷೆಗೆ ತಗೊಳ್ಳಿ. ಯಾರು ಸೀರಿಯಸ್ ಆಗಿ ತಗೊಂಡು ಆಮೇಲೆ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಏನೇನು ಸಿಂಪ್ಟಮ್ಸು ಪಕ್ಕ ಗಂಡು ಪಾಪು ಅನ್ನೋದಕ್ಕೆ ಏನೇನು ಸಿಂಪ್ಟಮ್ಸು ನನಗಿತ್ತು ಅನ್ನೋದನ್ನು, ಯಾಕಂದರೆ ಎಲ್ಲರಿಗೂ ಒಂದೇ ಥರ ಇರಲ್ಲ. ಯಾಕೆಂದರೆ ಎಲ್ಲರ ಬಾಡಿನೂ ವೇರಿಯೇಷನ್ ಇರುತ್ತೆ ಮತ್ತು ಎಲ್ಲರ ಬಾಡಿನೂ ಒಂದೊಂದು ಥರ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ನಾವು ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಬಟ್ ಕೆಲವೊಂದು ಮಾತ್ರ ಎಲ್ಲರಿಗೂ ಸಿಮಿಲರ್ ಇರುತ್ತೆ. ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಒಂದೊಂದೇ ನಾನು ಯಾವ್ದ್ಯಾವುದು ಅಂತ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ನನಗೆ ಪ್ರೆಗ್ನೆನ್ಸಿಯಲ್ಲಿ ನನಗೆ ನಮ್ಮ ಓನರ್ ಆಂಟಿ ಇದಾರಲ್ಲ, ಸೊ ಅವರು ನನಗೆ ಒಂದು ಕೃಷ್ಣನ ಕೊಟ್ಟಿದ್ರು. ಅದು ಇವಾಗ ನನಗೆ ಅನ್ನಿಸ್ತಾ ಇದೆ, ಸೊ ನಮ್ಮ ಮನೆಗೆ ಕೃಷ್ಣ ಬರೋದಕ್ಕೆ ನನಗೆ ಅವತ್ತು ಕೃಷ್ಣ ಜನ್ಮಾಷ್ಟಮಿಯ ದಿವಸ ನನಗೆ ಆ ಕೃಷ್ಣ ನನ್ನ ಮನೆಗೆ ಬಂದಿದ್ದು ಅಂತ ಅಂದ್ಬಿಟ್ಟು ಅವಾಗ ಅದು ಅನಿಸ್ತಾ ಇರಲಿಲ್ಲ. ಅಂದರೆ ಏನೋ ಒಂದು ಖುಷಿಯಲ್ಲಿ ನಾನು ಪೂಜೆ ಮಾಡಿದ್ದೆ ಅಷ್ಟೇ. ಬಟ್ ಆದರೆ ಇವಾಗ ಅನ್ನಿಸ್ತಾ ಇದೆ, ಮೇ ಬಿ ಇವತ್ತಿನ ಇದಕ್ಕೇನೆ ಅವತ್ತು ಅದು ಬಂದಿದ್ದು ದೇವರು ಅಂತಂದ್ಬಿಟ್ಟು. ಸೊ ಸುಮ್ಮನೆ ಈ ಟೈಮ್ಗಳಲ್ಲಿ ಯಾವುದೇ ಪ್ರೆಗ್ನೆನ್ಸಿ ಮನೆಗಳಿಗೆ ಕೃಷ್ಣ ಆಗಿರಲಿ, ಈ ಥರದ್ದು ಏನಾದರೂ ಮನೆ ಒಳಗಡೆ ಬಂತು ಅಂದರೆ ಪಕ್ಕ ಕೃಷ್ಣನೇ ಬರೋದು ಅಂತ ಅರ್ಥ. ಇದೊಂದು ಏನೋ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಒನ್ ಏನು ಅಂತಂದರೆ, ನನಗೆ ಹೊಟ್ಟೆ ಚಿಕ್ಕದಿತ್ತು. ಯಾಕಂದರೆ ಕೆಲವೊಬ್ರಿಗೆ ಹೊಟ್ಟೆ ಅಂದರೆ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ದಪ್ಪ ಇರ್ತಾರೆ, ಕೆಲವೊಬ್ರು ಸಣ್ಣ ಇರ್ತಾರೆ. ಸಣ್ಣಕ್ಕಿರೋರಿಗೆ ಚಿಕ್ಕ ಹೊಟ್ಟೆ ಇರುತ್ತೆ, ದಪ್ಪಕ್ಕಿರೋರಿಗೆ ದೊಡ್ಡ ಹೊಟ್ಟೆ ಇರುತ್ತೆ. ಬಟ್ ಗಂಡು ಪಾಪು ಹೆಣ್ಣು ಪಾಪು ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಅದರಲ್ಲಿ ಇನ್ನೊಂದೇನಪ್ಪ ಅಂದರೆ, ಹೊಟ್ಟೆ ಚಿಕ್ಕದಂತಂದರೆ ಇವಾಗ ಹೆಣ್ಣು ಪಾಪುಗೂ ಗಂಡು ಪಾಪುಗೂ ಹೊಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ನಾನು. ಮೊದಲನೇದು ಹೆಣ್ಣು ಪಾಪುಗೆ ಅಂದರೆ ಹೊಟ್ಟೆ ರೌಂಡಕ್ಕಿರುತ್ತೆ, ಈ ಥರ ರೌಂಡಕ್ಕಿರುತ್ತೆ. ಆದರೆ ಗಂಡು ಪಾಪು ಅಂದರೆ ಒಂದು ಸ್ವಲ್ಪ ಈ ಥರ ಯು ಶೇಪ್ ಥರ ಆಗಿರುತ್ತೆ. ತುಂಬ ಈ ಥರ ಇರುತ್ತೆ. ಈ ಥರ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ಇದ್ದರೆ, ಗಂಡು ಮಕ್ಕಳಿಗೆ ಸ್ವಲ್ಪ ಈ ಥರ ರೌಂಡಕ್ಕಿರುತ್ತೆ. ರೌಂಡು ಅಲ್ಲ, ಒಂದು ಸ್ವಲ್ಪ ಈ ಥರ ಹಿಂಗೆ ಕ್ರಾಸ್ ಆಗಿರುತ್ತೆ. ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ, ನನ್ನಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಮತ್ತು ಇನ್ನೂ ಕೆಲವರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಅದರ ಜೊತೆಗೆ ನಾನು ಹೇಳಿದಂತಹ ಮಂತ್ರ ಇದಂತೂ ಡೆಫಿನೆಟ್ಲಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ವರ್ಕ್ ಆಗಿದೆ, ಆಮೇಲೆ ನನ್ನ ರಿಲೇಟಿವ್ಸಲ್ಲಿ ವರ್ಕ್ ಆಗಿದೆ, ನನಗೆ ಗೊತ್ತಿರೋರು ಇದನ್ನು ಯೂಸ್ ಮಾಡಿ ನಾವು ಅದು ಒಂದು ಮಂತ್ರ ಯೂಸ್ ಆಗಿದೆ. ಮತ್ತು ನನ್ನ ಸಬ್ಸ್ಕ್ರೈಬರ್ ಕೂಡ ಈ ಒಂದು ಮಂತ್ರನ ಹೇಳಿ ಅವ್ರಿಗೆ ಬಾಯ್ ಬಿಬಿ ಆಗಿದೆ. ಸೊ ಇದನ್ನು ನಾನು ಬಿಲೀವ್ ಮಾಡ್ತೀನಿ. ಡೆಫಿನೆಟ್ಲಿ ನೀವು ಈ ಒಂದು ಮಂತ್ರನ ಹೇಳಿ. ಅದು ಸ್ಟಾರ್ಟಿಂಗ್ ಫಸ್ಟ್ ಮಂತಿಂದನೇ ಹೇಳಬೇಕು. ಇದನ್ನು ನಾನು ಆ ಒಂದು ಮಂತ್ರನ ನಾನು ಟ್ಯಾಗ್ ಮಾಡಿರ್ತೀನಿ. ಅದನ್ನು ಡೆಫಿನೆಟ್ಲಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೆ, ಬೆಳಗಿನ ಟೈಮು, ಸಂಜೆ ಟೈಮು, ಮಲ್ಕೋಬೇಕಾದ್ರೆ ಹೇಳಬೇಕು. ಅದನ್ನು ಯಾವ ರೀತಿ ಹೇಳಬೇಕು ಅಂತಂದರೆ, ಕೃಷ್ಣನ್ನ ನಾವು ನನ್ನ ಮಗುವಾಗಿ ಕನಸಲ್ಲೇ ಅಂದ್ಕೊಂಡು ಕೃಷ್ಣ ಬಂದು ತೊಡೆ ಮೇಲೆ ಮಲ್ಕೊಂಡಿರೋ ಥರ ಫೀಲ್ ಮಾಡಿಕೊಂಡು ನಾವು ಆ ಮಂತ್ರನ ಹೇಳಬೇಕು. ಸುಮ್ಮನೆ ಹೇಳಿಬಿಡೋದಲ್ಲ. ಇದನ್ನು ನಾನು
ನನ್ನ ರಿಲೇಟಿವ್ಸ್ ಅಲ್ಲಿ ನೋಡಿದ್ದೀನಿ, ತುಂಬ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ನೋಡಿದ್ದೀನಿ, ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕೂಡ, ಮತ್ತೆ ನನಗೆ ಹೇಳ್ಕೊಟ್ಟಿರೋರು ಆಗಿರೋರ್ಗೆಲ್ಲರಿಗೂ ನಾನು ನೋಡಿದ್ದೀನಿ. ಈ ಒಂದು ಮಾತ್ರ ಡೆಫಿನೆಟ್ ಆಗಿದೆ. ಮತ್ತೆ ಈ ಒಂದು ಹೊಟ್ಟೆ ಮೇಲೆ ಲೈನ್ ಇರುತ್ತೆ ನೋಡಿ, ಆ ಒಂದು ಲೈನ್ ನಾನು ತುಂಬಾ ಜನ ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ನಾನು ಅಬ್ಸರ್ವ್ ಮಾಡಿ ಇವಾಗ ನನಗೇನು ಎಕ್ಸಾಂಪಲ್ ನನಗೆ ತಗೊಳ್ಳಿ, ನನಗೆ ಫುಲ್ ಹೊಟ್ಟೆ ಫುಲ್ ನನಗೆ ಲೈನ್ ಇರಲಿಲ್ಲ, ಅರ್ಧ ಹೊಟ್ಟೆ ಒಕ್ಕಳುವರೆಗೆ ಮಾತ್ರ ನನಗೆ ಲೈನ್ ಇತ್ತು. ಈ ಒಂದು ಸಿಂಪ್ಟಮ್ಸ್ ಬೇಬಿ ಬಾಯ್ ಅಂತಾನೆ ಅರ್ಥ. ಆಮೇಲೆ ಈಗ ಹಾರ್ಟ್ ಬೀಟ್ನ 90% ನಾವು ಹಾರ್ಟ್ ಬೀಟ್ನ ಇದು ಮಾಡಕ್ ಅಂದ್ರೆ 90% ನಂಬೋದು, ಬಟ್ ಇನ್ನೊಂದು 10% ಅಲ್ಲಿ ವೇರಿಯೇಷನ್ ಆಗ್ಬಿಡುತ್ತೆ. ಅದನ್ನ ನಾವು ಅಷ್ಟಾಗಿ ತಗೊಳಕ್ ಆಗಲ್ಲ. ಬಟ್ ಅದ್ರ 90% 140 138 ಈ ತರ ಇದ್ರೆ ಬೇಬಿ ಹಾರ್ಟ್ ಬೀಟು ಕಡಿಮೆನೇ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಯಾವಾಗ್ಲೂ ಬೇಬಿ ಬಾಯ್ ಆಗಿದ್ರೆ ಅದರ ಒಂದು ಮೂಮೆಂಟ್ ನಮಗೆ ಬೇಗನೆ ರಿಯಾಕ್ಟ್ ಮಾಡದೆ, ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ಇನ್ನೂ ಒಂದು ಪಾಯಿಂಟ್ ಏನು ಅಂತ ಅಂದ್ರೆ, ಗಂಡು ಮಕ್ಕಳು ಜಾಸ್ತಿ ಓಡಾಡಲ್ಲ, ಹೊಟ್ಟೆ ಒಳಗಡೆ ಓಡಾಡಲ್ಲ, ಸಣ್ಣ ಪುಟ್ಟ ಆಟ ಆಡ್ಕೊಂಡು ಸುಮ್ಮನೆ ಇರ್ತಾರೆ. ಹೆಣ್ಣು ಮಕ್ಕಳೇನೆ ಜಾಸ್ತಿ ಗಲಾಟೆ ಮಾಡೋದು ಹೊಟ್ಟೆ ಒಳಗೆ. ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ. ಮತ್ತೆ ನಾನು ಸಣ್ಣ ಆಗಿದ್ದೆ, ನನ್ನ ಒಂದು ಮುಖದಲ್ಲಿ ಏನಿತ್ತು ಕಲರ್ ಇರಲಿಲ್ಲ, ತುಂಬ ಒಂಥರ ವೀಕ್ ಅಂತಂದರೆ ತುಂಬ ಸಣ್ಣಕ್ಕಾಗ್ಬಿಟ್ಟಿದೆ, ನಾನು ಗ್ಲೋ ಏನೂ ಇರಲಿಲ್ಲ. ಸೊ ಇದು ಕೂಡ ಬೇಬಿ ಬಾಯ್ ಸಿಂಪ್ಟಮ್ಸ್ದು ಒಂದು ಲಕ್ಷಣ ಅಂತಾನೆ ಹೇಳ್ಬೋದು. ಮತ್ತೆ ಇದನ್ನ ನಾನು ಬೇರೆಯವರಲ್ಲಿ ಅಬ್ಸರ್ವ್ ಮಾಡಿರೋದೇನು ಅಂತಂದ್ರೆ, ನನ್ನ ಓರ್ಗಿತಿದಾರಲ್ಲ ಅವ್ರಿಗೂ ಕೂಡ ಪ್ರೆಗ್ನೆನ್ಸಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಅವ್ರಿಗೂ ಕೂಡ ಮುಖ ಎಲ್ಲ ಒಂಥರ ಸಣ್ಣಕ್ಕಾಗಿರೋ ತರ, ಇಳಿದೋಗಿರೋ ತರ, ಡಲ್ ಆಗಿರೋ ತರ ಅನ್ನಿಸ್ತಾ ಇತ್ತು. ಅವ್ರಿಗೆ ಫಸ್ಟ್ ಒನ್ ಗಲ್ಲಿತು, ಸೆಕೆಂಡ್ ಒನ್ಗೆ ಅವರು ಬೇಬಿ ಬಾಯ್ ಬೇಕು ಅಂತ ಎಷ್ಟು ಹರಕೆಗಳನ್ನ ಮಾಡಿಕೊಂಡು, ನಾನು ಹೇಳಿದ್ನಲ್ಲ ಆ ಮಂತ್ರನ ಹೇಳ್ಕೊಂಡು ಅವ್ರಿಗೆ ಸೆಕೆಂಡ್ ಬಾಯ್ ಆಗಿದೆ. ಸೊ ನನಗೂ ತುಂಬಾನೇ ಖುಷಿ ಆಯ್ತು ಆ ಮಂತ್ರನ ಹೇಳಿ ಅದು ಅವ್ರಿಗೆ ಯೂಸ್ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ತುಂಬಾನೇ ಖುಷಿ ಆಯ್ತು. ಅವರಲ್ಲಿ ಅದನ್ನು ಕೂಡ ನಾನು ಒಂದು ಸಿಂಪ್ಟಮ್ಸ್ನ ನೋಡಿದ್ದೀನಿ. ಏನಪ್ಪಾ ಅಂದ್ರೆ, ಫೇಸು ಡಲ್ ಆಗಿಬಿಡುತ್ತೆ, ಗ್ಲೋ ಬರಲ್ಲ. ಗರ್ಲ್ ಬೇಬಿ ಆದ್ರೆ ಫೇಸು ಗ್ಲೋ ಬರುತ್ತೆ, ಬಾಯ್ ಬೇಬಿ ಆಗಿದ್ರೆ ಫೇಸು ಗ್ಲೋ ಬರಲ್ಲ, ಡಲ್ ಆಗುತ್ತೆ. ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದಾದ ನಂತರ ಇನ್ನೊಂದೇನು, ಒಕ್ಳು ಆಚೆ ಬರೋದು, ಒಕ್ಳು ಒಳಗಡೆನೆ ಇರೋದು ಅಂತೀವಲ್ಲ, ಅದು ಕೂಡ ನಿಜಾನೇ ಅಂತ ಹೇಳ್ಬೋದು. ಶಾರ್ಪ್ ಆಗುತ್ತೆ, ಮುಂದೆ ಇದ್ರ ಮೊನೆ ತರ ಬರುತ್ತೆ, ಆ ತರ ಇದ್ರೆ ಬೇಬಿ ಬಾಯ್. ಅದು ಕೂಡ ನನ್ನ ಒಂದು ಪ್ರೆಗ್ನೆನ್ಸಿಯಲ್ಲಿ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ, ನಮ್ಮ ಅಮ್ಮನೂ ಹೇಳ್ತಾ ಇದ್ರು ಆ ತರ ಬಂತು ಅಂತಂದ್ರೆ ಬಾಯ್ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನಾನು ಆಲ್ರೆಡಿ ಹೇಳಿದ್ದೆ ಹೊಟ್ಟೆ, ಅದನ್ನು ಹೇಳಿದ್ದೀನಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ನಾರ್ಮಲ್ ಆಗಿ ಇವಾಗ ನಮ್ಮ ಅಮ್ಮನಿಗೆ ಫಸ್ಟು ಬೇಬಿ ಬಾಯ್ ಫಸ್ಟ್ ಆಗಿತ್ತು, ಆಮೇಲೆ ನಾನು ಹುಟ್ಟಿದ್ದು. ಸೊ ಆ ಒಂದು ಸಾಲು ಕೂಡ ನಾವು ಕನ್ಸಿಡರ್ನ ಮಾಡ್ಕೊಬೇಕು. ಒಬ್ಬೊಬ್ಬರಿಗೆ ಆ ಸಾಲು ಕೂಡ ಅನ್ವಯಿಸುತ್ತೆ. ಇವಾಗ ಎಕ್ಸಾಂಪಲ್ ನನಗೆ ತಗೊಳ್ಳಿ, ಇವಾಗ ನಮ್ಮಮ್ಮನಿಗೆ ಫಸ್ಟ್ ಗಂಡು ಪಾಪು ಹೋಯ್ತು, ಆಮೇಲೆ ಹೆಣ್ಣು ಪಾಪು ಹೋಯ್ತು. ಅದೇ ರೀತಿ ನನಗೂ ಕೂಡ ಫಸ್ಟ್ ಗಂಡು ಪಾಪು ಆಗಿದೆ. ನೆಕ್ಸ್ಟ್ ನನಗೆ ಪಕ್ಕಾ 100% ಅಲ್ಲ 200% ನನ್ನ ಒಂದು ಮನ್ಸಿಗೆ ಅನ್ಸುತ್ತೆ ನನಗೆ ಹೆಣ್ಣು ಪಾಪುನೇ ಆಗಬೇಕು ಅಂತ. ಯಾಕಂದ್ರೆ ನನಗೆ ಹೆಣ್ಣು ಪಾಪು ನೆಕ್ಸ್ಟ್ ಹೆಣ್ಣು ಪಾಪು ಬೇಕು ಅಂತ. ನೋಡೋಣ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಮಮ್ಮ ಇದ್ರ ಮಧ್ಯೆ ಆ ಟಾಪಿಕ್ ಬರಲ್ಲ, ಬಟ್ ಅಂದ್ರೂ ನಾನು ಹೇಳ್ತಾ ಇದ್ದೀನಿ. ನಮ್ಮಮ್ಮ ಏನೋ ಈ ಮಕ್ಕಳಿಗೆ ಹಿಂದಗಡೆ ಏನೋ ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಿಂದ್ಗಡೆ ಈಗ ನಾರ್ಮಲ್ ಆಗಿ ಅದು ನಾನು ಹೇಳ ಬೇಡವ, ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದ್ಸಲಿ ನಮ್ಮ ಅಮ್ಮನ ಕೈಲಿ ಹೇಳಿಸ್ತೀನಿ, ಅದನ್ನ ನಾನು ಹೇಳೋಕ್ಕಾಗಲ್ಲ. ಆಮೇಲೆ ನಾನು ಏನು ಹೇಳ್ಬಿಟ್ಟು ಆಮೇಲೆ ನಿಮಗೆ ಇದೇನೋ ಆಗ್ಬಿಡುತ್ತೆ, ಇದ್ರ ಮಧ್ಯೆ ಅದು ಬೇಡ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿ ಗಂಡು ಪಾಪು ಆಗಿದ್ರೆ ಪಕ್ಕ ಅವರು ಸಣ್ಣಕ್ಕಾಗ್ಬಿಡ್ತಾರೆ. ಇದನ್ನ ನನ್ನಲ್ಲೇ ನಾನು ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ನನಗೆ ಕನ್ಫರ್ಮ್ ಆಗಬೇಕಾದ್ರೆ ಫುಲ್ ನಾನು ವೀಕ್ ಆಗಿಬಿಟ್ಟಿದ್ದೆ. ಏನು ಎಷ್ಟು 3 kg ಏನೋ 53 ಇದ್ದವಳು 49ಗೆ ಬಂದಿದ್ದೀನಿ ಕನ್ಫರ್ಮ್ ಆಗಬೇಕಾದ್ರೆ. ಕೆಲವೊಬ್ರು ಗಂಡು ಮಕ್ಕಳಾದರೆ ಆ ಥರ ಆಗುತ್ತಂತೆ. ಸೊ ಇದನ್ನ ನಮ್ಮ ಅಮ್ಮ ಹೇಳಿದ್ದು, ಇದು ಕೂಡ ಹಳೆ ಕಾಲದವರು ಹೇಳ್ತಾ ಇದ್ರಂತೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ, ಮೂಮೆಂಟು ಅದು ಇದು ಆ ಥರದ್ದೆಲ್ಲ ಲೆಫ್ಟ್ ಸೈಡಲ್ಲಿ ಗರ್ಲ್ ಬೇಬಿ ಮತ್ತು ಪ್ಲಸೆಂಟಾ ಅದನ್ನು ನಾವು ಹೇಳೋಕ್ಕಾಗಲ್ಲ. ಅದು ಆ್ಯಂಟೀರಿಯರ್ ಆರು ಇರ್ಬೋದು, ಪೋಸ್ಟೀರಿಯರ್ ಆರು ಇರ್ಬೋದು. ಸೊ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟರೆ ಇನ್ನೇನಪ್ಪ ಒಂದು ಸಿಮಿಲರ್ ನಮಗೆ ಬಾಯ್ ಬೇಬಿಯಲ್ಲಿ ಬರುತ್ತೆ ಅಂತ ಅಂದರೆ,
ಆಮೇಲೆ ನನಗೆ ಮರ್ತೋಗ್ಬಿಟ್ಟಿತ್ತು, ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಗರ್ಲ್ ಬೇಬಿಗೆ ಹೊಟ್ಟೆ ಮೇಲುಗಡೆ ಹೊಟ್ಟೆಯಿಂದನೂ ನಮಗೆ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಬಾಯ್ ಬೇಬಿ ಆಗಿದ್ದರೆ ಕೆಳ ಹೊಟ್ಟೆ ಇರುತ್ತೆ. ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವರಾದ್ರೂ ಯಾರ ಹತ್ರನಾದ್ರೂ ಒಂದ್ಸಲಿ ಯಾರಿಗಾದ್ರೂ ಪ್ರೆಗ್ನೆಂಟ್ ಇರ್ತಾರಲ್ಲ ಅಂಥವ್ರನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಗರ್ಲ್ ಬೇಬಿ ಆಗಿದ್ದರೆ ಹೊಟ್ಟೆ ಹೊಟ್ಟೆ ದಪ್ಪಕ್ಕಿರುತ್ತೆ, ಮತ್ತು ನಮ್ಮ ಕೆಳೊಟ್ಟೆ ಇರಲ್ಲ, ಫುಲ್ ದಪ್ಪ ಇದರಿಂದ. ಇದು ನಾರ್ಮಲ್ ಆಗಿದ್ದು ಬಾಡಿ ಅಂದರೆ ಇದು ಇಷ್ಟು ಹೊಟ್ಟೆ ಅನ್ಕೊಳ್ಳಿ, ಇದು ಈ ಥರ ಫುಲ್ಲು ರೌಂಡ್ ಬರುತ್ತೆ. ಆದರೆ ಬಾಯ್ ಆಗಿದ್ರೆ ಒಂದು ಸ್ವಲ್ಪ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಥರ ಬರುತ್ತೆ. ನಾನು ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಇವಾಗ ನಾನು ಒಂದು 7-8 ಹೇಳಿದ್ದೀನಿ ಅಂತ ಅನ್ಸುತ್ತೆ. ಇದಿಷ್ಟು ಕೂಡ ಪಕ್ಕ ಗಂಡು ಪಾಪದು ಸಿಂಪ್ಟಮ್ಸು ಆಗಿರುತ್ತೆ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನನ್ನನ್ನು ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಮತ್ತು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.